ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ನೋಡ್ರಿ, ಇವಾಗ ಭಾಳ ದಿನ ಆದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿ. ನಾನು ಯುಗಾದಿ ಹಬ್ಬದ ವೀಡಿಯೋನು ಹಾಕಿದ್ನಿ ನಾನು, ಬಟ್ ಸ್ವಲ್ಪ ಗ್ಯಾಪ್ ಆಗೈತಲ್ಲ, ಹಾಗಾಗಿ ಯಾರು ಜಾಸ್ತಿ ಜನ ನೋಡಿಲ್ಲ ಅಂತ ಅನ್ಕೋತೀನಿ. ನಾನು ಇನ್ಮೇಲಿಂದ ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿನಿ. ಯಾಕಂತಂದ್ರೆ ಇಷ್ಟು ದಿನ ಜಾನು ಜೊತೆ ಸೇರಿಕೊಂಡು ಮತ್ತು ಜಾನು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರೊಳಗನ ಹೋಗ್ಬಿಟ್ಟಿತ್ತು. ಮತ್ತು ಅದು ಅಲ್ಲದೆ ಖುಷಿ ಬೇರೆ ಸ್ಕೂಲಿಗೆ ಹೋಗ್ತಿದ್ಲಲ್ಲ, ಹಾಗಾಗಿ ನಾನು ಜಾಸ್ತಿ ವೀಡಿಯೋನ ಮಾಡೋಕ್ಕಾಗತ್ತಿರಲಿಲ್ಲ. ಇನ್ಮೇಲೆ ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಎದ್ದ ತಕ್ಷಣ ಸ್ವಲ್ಪ ನಾನು ಟೀ ಎಲ್ಲ ಕುಡಿಯೋದು ಬಿಟ್ಟೆ. ಇವಾಗ ಡ್ರೈ ಫ್ರೂಟ್ಸ್ ಮತ್ತು ಅದು ಅಲ್ಲದೆ ಹೇರ್ ಫಾಲ್ ಭಾಳ ಆಗತ್ತಿತ್ತು ಅಂತಂದ್ಬಿಟ್ಟೆ ಈ ಥರ ಟಿಪ್ಸ್ನ ಫಾಲೋ ಮಾಡಿದರೆ ಸ್ವಲ್ಪ ಹೇರ್ ಫಾಲ್ ಏನಾದರೂ ಕಡಿಮೆ ಆಗ್ತೈತೇನೋ ಅಂತಂದ್ಬಿಟ್ಟೆ ಈ ಥರ ಎಲ್ಲ ಮಾಡತ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಮಮ್ಮಿ ಇದನ್ನೆಲ್ಲ ತಿನ್ನೋಕೆ ರೂಢಿ ಮಾಡ್ಕೊ, ಆಮೇಲೆ ನಿನ್ನ ಹೇರ್ ಫಾಲ್ ಎಲ್ಲ ಕಡಿಮೆ ಆಗ್ತೈತಿ ಅಂತ ಹೇಳಿದ್ರೆ, ಹಾಗಾಗಿ ಮಮ್ಮಿ ಎಲ್ಲನೂ ಮಿಕ್ಸ್ ರೆಡಿ ಮಾಡಿಟ್ಟಾರ. ಹಾಗಾಗಿ ಅದನ್ನು ಬೆಳಗ್ಗೆ 1-2 ಸ್ಪೂನ್ ತಿನ್ಕೊಂಡು ಕುಂತಿದ್ವಿ. ನಾನು ಖುಷಿ ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ಕೊತ, ಮತ್ತು ಇನ್ನು ಖುಷಿನೂ ಸ್ಕೂಲಿಗೆ ಹೋಗ್ಬಿಡ್ತಾಳಲ್ಲ, ಹಾಗಾಗಿ ಸ್ವಲ್ಪ ಇದು ವರ್ಕ್ ಎಲ್ಲ ಮಾಡಿಸಿದೆ. ಅದಾದಮೇಲೆ ಸ್ವಲ್ಪ ಇದನ್ನು ಕುತ್ಕೊಂಡು ತಿಂದೆ ನಾನು. ಆಕಿನೂ ಅಷ್ಟೇ ಇವಾಗ ನನ್ನ ಜೊತೆ ನಾ ಏನು ತಿಂತಿರ್ತೇನಲ್ಲ ಅದನ್ನೆಲ್ಲನೂ ತಿಂತಾಳೆ. ಆಕಿಗೆ ಸಪ್ರೇಟಾಗಿ ಹಾಕಿಕೊಟ್ರೆ ಆಕೆ ಏನು ತಿನ್ನೋಕೆ ಹೋಗಿಲ್ಲ. ಇನ್ನು ಖುಷಿ ನೋಡ್ಬೋದಿಲ್ಲ, ರೈಟಿಂಗ್ ಎಲ್ಲ ಜಾಸ್ತಿನ ಇವಾಗ ಬರೆಯತ್ತಾಳಕಿ, ರೈಟಿಂಗ್ಸ್ ಎಲ್ಲ ಕಲ್ಕೊಂಡಾಳ. ಹಾಗಾಗಿ ಸ್ವಲ್ಪ ಆಕಿಗೆ ಬರ್ತೈತೆ ಏನೋ ಅಂತಂದು ನೋಡಿದ್ರೆ ಆಯ್ತು ಅಂದ್ಬಿಟ್ಟು ಒಂದು ಸಾರಿ ಹಾಕಿಕೊಟ್ಟಿದ್ದೆ ನಾನು. ABCD ಎಲ್ಲ ಹಾಕಿಕೊಟ್ಟಿದ್ದೆ, ಅದನ್ನೆಲ್ಲ ನೋಡಿಬಿಟ್ಟೆ ಕೆಳಗೆಲ್ಲ ಬರ್ದಿದ್ಲಕ್ಕಿ. ಹಾಗಾಗಿ ನೀನು ನೋಡ್ಲಾರ್ದ ನೀನು ಬರಿ ಅಂತಂದು ಹೇಳಿದ್ದೆ ನಾನು. ಹಾಗಾಗಿ ಸ್ವಲ್ಪ ಬರೆಯತ್ತಿದ್ಲು, ಸ್ವಲ್ಪ ತಪ್ಪು ಬರೆಯತ್ತಿದ್ಲು, ಸ್ವಲ್ಪ ನೀಟಾಗಿ ಬರೆಯತ್ತಿದ್ಲು. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಬರೆಯತ್ತಿದ್ಲು, ಒಂಥರ ಕ್ಯೂಟ್ ಕೈಯಿಂದ ಈ ಥರ ಕ್ಯೂಟಾಗಿ ಬರೆಯತ್ತಿದ್ಲಲ್ಲ, ಅದನ್ನು ನೋಡೋಕೆ ಒಂಥರ ಏನೋ ಖುಷಿ ಆಗತ್ತಿತ್ತು ನನಗೆ. ಇನ್ನು ಸ್ವಲ್ಪ ಅಷ್ಟೇನು ಜಾಸ್ತಿ ರೂಢಿಯಾಗಿಲ್ಲ, ಮತ್ತು ಕರೆಕ್ಟಾಗಿ ಒಟ್ಟು ಪೆನ್ಸಿಲ್ ಹಿಡಿಯೋಕೆ ಬಂತಂತಂದ್ರೆ ತಾನಾಕಿಗೆ ಬರೆಯೋಕೆ ನೀಟಾಗೆ ಬರ್ತೈತೆ ಅಂತ ಅಂದ್ಕೊಂಡೆ ನಾನು. ಇಷ್ಟಾದರೂ ಬರೆಯತ್ತಾಳಲ್ಲ, ಅದಕ್ಕೆ ಖುಷಿ ನನಗೆ. ಈಗ ಸ್ಕೂಲಿಗೆ ಇಷ್ಟು ಬೇಗ ಯಾಕೆ ಹಚ್ಚಿದ್ರಿ ಅಂತಂದು ಕೆಲವೊಂದಿಷ್ಟು ಜನ ಕೇಳ್ತಿರ್ತಾರೆ. ಬಟ್ ಆಕಿಗೆ ಮನೆಯೊಳಗೆ ನಾನು ಜಾನು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೇನಲ್ಲ, ಅದನ್ನು ನೋಡೋಕ್ಕಿಗೂ ಸುಮ್ಮನೆ ಬೋರ್ ಆಗ್ತಿರ್ತೈತಿ. ಮತ್ತು ಹೊರಗಾದ್ರೆ ಆಕಿಗೆ ಫ್ರೆಂಡ್ಸ್, ಅದಾದಮೇಲೆ ಸ್ಕೂಲೆಲ್ಲ ರೂಢಿಯಾಗಿ ಬಿಡ್ತೈತಲ್ಲ, ಹಾಗಾಗಿ ನಾನು ಜಲ್ದಿನ ಆಕಿನ ಸ್ಕೂಲಿಗೆ ಹಾಕಿದ್ದೆ ನಾನು. ಆದ್ರೂ ಬೆಟರ್ ಆಕಿ ಇಷ್ಟೆಲ್ಲ ಕಲಿಯತ್ತಾಳಲ್ಲ, ಅದೊಂದು ಖುಷಿ ಆಗ್ತಿರ್ತೈತೆ ನಮಗೂ ನೋಡಿದ ಕೂಡಲೇ. ಇನ್ನು ಸ್ಕೂಲಿಗೆ ಹೋಗಿ ಕರ್ಕೊಂಬರಕಂತ ಹೋಗಿದ್ದೆ. ಆಕಿ ಸ್ಕೂಲ್ ಒಳಗೆ ಏನೆಲ್ಲ ಹೇಳ್ತಿರ್ತಾರಲ್ಲ ಅದನ್ನೆಲ್ಲ ಹೇಳ್ಕೊಂಡು ಮಾತಾಡ್ಸ್ಕೊಂಡು ಬರಾತಿದ್ವಿ ನಾವು ಬರಬೇಕಾದ್ರೆ. ಇನ್ನು ಹೋದ ತಕ್ಷಣ ರೆಡಿಯಾಗಿ ಜಾತ್ರೆಗೆ ಬೇರೆ ಹೋಗ್ಬೇಕು, ಅದನ್ನ ಬೇರೆ ಹೇಳ್ಕೊಂಡು ಬರಾತಿದ್ದೆ ನಾನು ಆಕಿಗೆ. ಬ್ಯಾಗ್ ಒಜ್ಜೋತಾ? ಸಾರಿ ಕೊಡು. ಎಕ್ಸಾಮ್ ಎಲ್ಲ ನೀಟಾಗಿ ಬರೆದ್ರಿ ನೀವು? ಎಲ್ಲರೂ ನೀಟಾಗೆ ಬರೆದ್ರ? ಇಷ್ಟು ಬರೆದಿ? ಸನಮ್ಮ ಗಾಡಿ ಎಲ್ಲೆಲ್ಲಿ ಬರ್ತೈತಿ, ಈ ಕಡೆ ಬರ್ತೈತಿ, ಬಾ. ಸ್ಲೋ ಖುಷಿ ಬೀಳ್ತೀಮಾ. ಇನ್ನು ಸ್ಕೂಲಿಂದ ಬಂದ ಕೂಡಲೇ ನೇರವಾಗಿ ರೆಡಿ ಆಗಿಬಿಟ್ಟು ಊರಿಗೆ ಬಂದುಬಿಟ್ಟಿವಿ ನಾವು. ಟೈಮ್ನು ಭಾಳ ಆಗಿತ್ತು, ಹಾಗಾಗಿ ಊರಿಗೆ ಬಂದ್ವಿ. ಬಂದ ಕೂಡಲೇ ಅಜ್ಜಿ ನೋಡ್ಬೋದಿಲ್ಲ, ಅಜ್ಜಿ ಕೊಂತಿದ್ರು. ಹಾಗಾಗಿ ಅಜ್ಜಿ ಜೊತೆ ಒಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕಂತಂದು ಹೋದ ಕೂಡಲೇ ಅವ್ರು ಸೆರಗ್ ಹಾಕೋತಾರೆ. ಹಳೆ ಕಾಲದವ್ರು ಹಂಗಲ್ರಿ, ಏನಾದರೂ ಒಂದು ಸ್ವಲ್ಪ ನಾವು ಕ್ಯಾಮ್ರಾ ಹಿಡಿದ ಕೂಡಲೇ ಫೋಟೋ ತಗೋತಾರೆ ಅಂತ ಅಂದ್ಕೂಡ್ಲೇ ಅವ್ರು ಫುಲ್ ರೆಡಿ ಆಗಿಬಿಡ್ತಾರೆ ಈ ಥರ ಸೆರಗೆಲ್ಲ ಹಾಕೊಂಡ್ಬಿಟ್ಟು. ಇನ್ನು ಜಾನು ನಾನು ಎಲ್ಲರೂ ರೆಡಿಯಾಗಿ ತೇರಿಗೋಸ್ಕರ ಕಾಯ್ಕೊಂಡು ನಿಂತಿದ್ವಿ. ಇನ್ನು ತೇರು ಬರ್ತೈತೆ ಅಂತಂದು ಎಲ್ಲರೂ ಮನೆ ಮುಂದೆ ಎಲ್ಲ ಇದನ್ನು ಆರತಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡು ನಿಂತಿದ್ವಿ. ಇನ್ನು ತೇರು ಬರೋ ಟೈಮ್ನೂ ಆಯ್ತು. ನೋಡ್ಬೋದು ಎಲ್ಲಾನು ಮುಂದೆ ಪಾಲ್ಕಿ ಏನೇನೋ ಇರ್ತಾವಲ್ಲ, ಅವ ಕಂಬ ಮತ್ತು ಛತ್ರಿ ಅಂತವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಹಿಡ್ಕೊಂಡು ಬರಾತಿದ್ರೆ ಇನ್ನು ತೇರು ಬರೋದೊಂದು ಬಾಕಿ ಇತ್ತು. ನಾನು ಖುಷಿ, ಜಾನ್ವಿ, ಅವ್ರ ಪಪ್ಪ ಮತ್ತು ಮನೆಯವ್ರೆಲ್ಲರೂ ಕಾಯ್ಕೊಂಡು ನಿಂತಿದ್ವಿ ನಾವು. ಖುಷಿ ಅಂತರೂ ತೇರು ಹೇಳಕ್ಕೆ ಹೋಕೇನಂತಂದು ಫುಲ್ ರೆಡಿಯಾಗಿ ನಿಂತ್ಬಿಟ್ಟಾಳಿಲ್ಲಿ. ಇನ್ನು ಹೋಗಬೇಕಾದ್ರೆ ನಾವು ಡ್ರೆಸ್ ಹಾಕೊಂಡು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಈ ಥರ ಇದನ್ನು ಸಾರಿ ಉಟ್ಕೊಂಡಿದ್ನಿ ನಾನು. ದೀಪಾವಳಿಗೆಲ್ಲ ಹಾಕ್ಕೊಂಡಿದ್ನಿ ನಾನು ಈ ಸಾರಿನ. ಹಾಗಾಗಿ ಇನ್ನೊಂದು ಸಾರಿ ವೇರ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು, ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಗತ್ತಿತ್ತು ಅದು ಕಲರದು. ಹಾಗಾಗಿ ಅದನ್ನ ಇನ್ನೊಂದು ಸಾರಿ ವೇರ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ವೇರ್ ಮಾಡಿದ್ದೆ. ನೋಡ್ಬೋದಿಲ್ಲ ನಮ್ಮ ಡಾಗಿನೂ ಕಾಯ್ಕೊಂಡು ಕುಂತೈತಿ, ತೇರು ಬರ್ತೈತೆ ಅಂತ ಅಂದ್ಬಿಟ್ಟು ಅದು ಬಾಗಲ್ದಾಗ ಕುಂತಿತ್ತು.
ಇನ್ನು ತೇರ್ನು ಅಷ್ಟೇ ನಮ್ಮ ಮನೆ ಸಮೀಪಕ್ಕೆ ಬಂದ ಕೂಡಲೇ ನಾವು ಆರತಿ ಮಾಡ್ಬೇಕಂತಂದು ನಾನು ನಮ್ಮ ಅಂಟಿ ಇಬ್ಬರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಆರತಿ ಮಾಡಕ್ಕೆ ಹೋದ್ವಿ. ಕಾಯಿ ಕೂಡ ತಂದಿದ್ವಿ, ಕಾಯಿನ ಓಡಿಸಿ ಆರತಿ ಮಾಡಿ ಬಂದೀವಿ ನಾವು. ಇವಾಗ ನೋಡ್ಬೋದಿಲ್ಲ ಎಷ್ಟು ಚಂದ ಕಲರ್ ಈ ಥರ ಎಲ್ಲ ಹೊಸವ ಇದ್ದೀವಿ ಒಂಥರ, ಹಾಗಾಗಿ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸತ್ತಿತ್ತು. ಛತ್ರಿ ಅಂತಾರಲ್ಲ ಅವಕ್ಕೆ ಏನಂತಾರೇನೋ ಗೊತ್ತಿಲ್ಲ ನನಗೆ, ಛತ್ರಿ ಅಂತ ಅಂದ್ಕೊಂಡೇನು ನಾನು. ಅವರೆಲ್ಲ ಕಲರ್ಫುಲ್ಲಾಗಿ ರೆಡಿ ಮಾಡಿದ್ರೆ ಒಂಥರ ಹೊಸ ಇದ್ವಲ್ಲ, ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸತ್ತಿತ್ತು. ಮತ್ತು ಮಳೆ ಬರೋ ವೆದರ್ನೂ ಆಗಿತ್ತು, ಹಾಗಾಗಿ ತೇರು ನೋಡ್ಬೋದಿಲ್ಲ ಎಷ್ಟು ಚಂದ ಅನ್ನಿಸ್ತಿರ್ತೈತಿ. ನೀವು ಒಂಥರ ಆಕಾಶದೊಳಗೇನೋ ಒಂದು ಇಳಿದು ಬಂದಂಗೆ ಅನ್ನಿಸ್ತಿರ್ತೈತಿ. ನೋಡೋಕೆ ಎಷ್ಟು ಚಂದ ಕಾಣಿಸತ್ತಿತ್ತು. ದೇವ್ರು ನೋಡ್ಬೋದಿಲ್ಲ. ನನಗೆ ಒಂದು ಬೇಜಾರು ಅಂತಂದ್ರೆ ಅದು ಹೊಳ್ಳಿ ಹೋಗೋ ಅಷ್ಟೊತ್ತಿಗೆ ಮಳೆ ಬಂದುಬಿಡ್ತು. ಸಿಕ್ಕಾಪಟ್ಟೆ ಮಳೆ ಬಂತು, ಅದೊಂದು ಬೇಜಾರು ಆಗ್ಬಿಡ್ತು ನನಗೆ. ಇನ್ನು ತೇರೆಲ್ಲ ಬಂದು ಹೋದ್ಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅದಾದಮೇಲೆ ಜಾತ್ರೆ ಒಳಗೆ ಏನೆಲ್ಲ ಇರ್ತಾವೆ ತೊಗೊಂಬರ್ಬೇಕಂತ ಅಂದ್ಕೊಂಡಿದ್ವಿ ನಾನು. ಸಿಕ್ಕಾಪಟ್ಟೆ ಮಳೆ ಬರಾಕತ್ಬಿಡ್ತು. ಅವ್ರ ಸ್ವಾಮೀಜಿಗಳೆಲ್ಲ ಪಾಪ ತೊಯಿಸ್ಕೊಂಡು ಹೋದ್ರಲ್ಲ, ಅದೊಂದು ಸಿಕ್ಕಾಪಟ್ಟೆ ಬೇಜಾರು ಅನ್ಸಕತ್ತಿತ್ತು ನನಗೆ. ಮತ್ತು ತೇರ್ನು ಅಷ್ಟು ಫುಲ್ ಸ್ಪೀಡಾಗಿ ಹೋಗ್ಬಿಡ್ತಾ. ನೋಡ್ಬೋದಿಲ್ಲ ಎಷ್ಟು ಸ್ಪೀಡಾಗಿ ಹೋಗತ್ತಿತ್ತು ಅಂತಂದ್ರೆ ತೇರು. ಹೋಗ್ಬೇಕಾದ್ರೆ ಎಷ್ಟು ನಿಧಾನವಾಗಿ ತೇರನ್ನ ಕರ್ಕೊಂಡು ಹೋಗಿದ್ರು ಅವರು. ವಾಪಸ್ ಬರಬೇಕಾದ್ರೆ ಮಳೆ ಬರೋದಕ್ಕಾಗಿ ಸಿಕ್ಕಾಪಟ್ಟೆ ಜೋರಿಗೆ ಕರ್ಕೊಂಡು ಹೋಗ್ಬಿಟ್ರು. ಹಾಗಾಗಿ ಒಂಥರ ಬೇಜಾರು ಅನ್ಸೋದಿತ್ತು ನನಗೆ. ನೋಡ್ಬೋದು ಇಲ್ಲಿ ಎಷ್ಟು ಚಂದ ಲೈಟಿಂಗ್ಸ್ ಎಲ್ಲ ಬರ್ತಿದ್ವು. ಯಾಕಂತಂದ್ರೆ ಅವಾಗ ಸ್ವಲ್ಪ ಬಿಸಿಲಿತ್ತಲ್ಲ, ಬಿಸಿಲಿಗೆ ಮತ್ತು ಅದರಾಗೂ ಬೆಳಕಿತ್ತು. ಬೆಳಕಿನಾಗ ಅಷ್ಟೇ ಇನ್ನೂ ಕರೆಕ್ಟಾಗಿ ಕಾಣಿಸತ್ತಿರಲಿಲ್ಲ. ಇವಾಗ ಸ್ವಲ್ಪ ಲೈಟಿಂಗ್ ಎಲ್ಲ ಕತ್ಲಾದ್ಮೇಲೆ ಭಾಳ ಚಂದ ಕಾಣಿಸ್ತಿತ್ತದ. ಹೋಗ್ಬೇಕಾದ್ರೆ ಅದೊಂದು ಮಳೆ ಬಂದ ಕೂಡಲೇ ನನಗೆ ಸಿಕ್ಕಾಪಟ್ಟೆ ಬೇಜಾರೈತೆ. ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಮಾರ್ನಿಂಗ್ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಆಯ್ತು ಅಂತ ಅಂದ್ಕೊಂಡೆ. ಇನ್ನು ಚುನ್ಮರಿ ಮಾಡತ್ತಿದ್ದೀವಿ ನಾವು. ಈ ಥರ ಖಾರ ಮತ್ತು ಮಸಾಲ ಎಲ್ಲನೂ ಹಾಕಿಬಿಟ್ಟು ಚುಮ್ಮರಿ ಮಾಡ್ಕೊಂಡು ತಿನ್ಬೇಕಂತಂದು ಮನೆಯವ್ರೆಲ್ಲರೂ ಸೇರಿಬಿಟ್ಟು. ಇನ್ನು ಮಳೆ ಬರತ್ತಿತ್ತಲ್ಲ, ಹೆಂಗೋ ಆ ವೆದರ್ ಒಳಗೆ ಚುಮ್ಮರಿ ಮತ್ತು ಚಾ, ಬಿಸಿ ಬಿಸಿ ಚಾ ಇದ್ರೆ ಒಂಥರ ಖಾರ ಆಗ್ತಾವ. ಅದಕ್ಕೆ ಸಾಕು ಬಿಡುತ್ತೆ ಈ ಥರ ಚುಮ್ಮರಿ ಹಚ್ಕೊಂಡು ಕುಂತ್ಕೊಂಡು ತಿನ್ನತಿದ್ವಿ. ಖುಷಿ ಅಂತೂ ಈ ಥರ ಏನಾದರೂ ಮಾಡಿದ್ರೆ ಸಾಕು. ನಾವು ಯಾವಾಗ ತಿಂದೇನೋ ಹೊಂದ್ಕೊಂಡು ಕುಂದಿರ್ತಾಳೆ ನೋಡ್ಬೋದು. ಎಲ್ಲಿ ಕೊಡ್ತಾರೆ ಹೇಳ ಬಾಕ್ಯ? ಯಾವ್ದ ಶಿವಗಂಗೆ ಬೆಟ್ಟ ಯಾವ್ದು ಲೆಪ ಅದ? ಚೆನ್ನ ಮಸಾಲ ಅಂತದು ಇಂಥದ್ದು ಎಲ್ಲ ಕೊಡ್ತಾರೆ. ಹೌದು ಕಾಕ. ಅವ್ರು ಏನ್ ಮಾಡ್ತಾರ ಗೊತ್ತಾ, ಬರೀ ಖಾರಪುಡಿ ಹಾಕಿದ್ದು ಬೆಳ್ಳುಳ್ಳಿ ಚುಮ್ಮರಿ ಹೆಂಗಿರ್ತಾವ. ಅದಕ್ಕೆ ನಾವೆಲ್ಲೋ ಹೋಗಿ ಒಂದು ಬರೀ ಗಾಡಿ ತರಬಿದ್ವಿ. ವಾವ್, ಸೊ ನೈಸ್. ಕೊಬ್ಬರಿ ಹಾಕ್ಬಿಡ್ತಾನೆ ಮಸ್ತ್. ಹಿಂಗ್ ಮಾಡೋದು ಬೇಡ. ಈಗ ಒಂದ ದೊಡ್ಡದೊಂದು ಪೇಪರ್ ತೊಗೊಂಡ್ಬಿಡೋಣ. ಅಂದ್ರೆ ಸಾಲ್ತಾವು. ಇಲ್ಲ ಇನ್ನೊಂದು ದಿವಸ ಅಂದ್ರೆ ನಮಗೆ ಎಕ್ಸ್ಟ್ರಾ ಶೇಂಗಾ ಹಾಕೋತಾನ. ಅದಕ್ಕೆ ಇನ್ನು ಜಾತ್ರೆ ಅಂತೂ ಇಷ್ಟ ನೋಡ್ರಿ. ಇವತ್ತು ಮಳೆ ಬಂತಲ್ಲ, ಎಲ್ಲ ಕೆಟ್ಟು ಹೋಗ್ಬಿಡ್ತಾ. ಹಾಗಾಗಿ ಇನ್ನು ಜಾಸ್ತಿ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ನಾನು. ಇದೇ ಲಾಸ್ಟ್ ವಿಡಿಯೋ. ಮತ್ತು ಅದು ಅಲ್ಲದೆ ಏನು ಮಾರ್ನಿಂಗ್ ಟೈಮ್ ಏನು ಊರಿಗೆ ಹೋಗಬೇಕಲ್ಲ, ಹಾಗಾಗಿ ಊಟ ಎಲ್ಲ ಮಾಡಿ ಜಲ್ದಿನ ಮಲ್ಕೊಂಡಿದ್ನಿ ನಾನು. ಇನ್ನು ಖುಷಿದ ಬೇರೆ ಎಕ್ಸಾಮ್ ಇತ್ತಲ್ಲ, ಹಾಗಾಗಿ ಬೆಳಗ್ಗೆ ಜಲ್ದಿನ ರೆಡಿಯಾಗಿ ಊರಿಗೆ ಬರತ್ತಿದ್ವಿ ನಾವು. ಇನ್ನು ಚಾರ್ಲಿ ಜೊತೆ ಒಂದು ಫೋಟೋ ತಕೊಂಡ್ರೆ ಆಯ್ತು ಅಂದ್ಬಿಟ್ಟು ಒಂದು ಫೋಟೋ ಮತ್ತು ಸ್ವಲ್ಪ ಒಂದು ಕ್ಲಿಪ್ ತೊಗೊಂಡು ಊರಿಗೆ ಬಂದೆ ನಾನು. ಇವತ್ತಿನ ವಿಡಿಯೋ ಇಷ್ಟ ರೀ. ಇನ್ನು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೂ ಟಾಟಾ ಬಾಯ್.